ಎಸ್ ಸರ್, ನನ್ನ ಜೊತೆ ಇದ್ದರೆ ಮಾಲೂರು ವಿಜಯ್ ಹಾಗೆ ವಜ್ರದಿನರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಏನು ಸರ್, ಒಬ್ಬರು ಪೊಲಿಟಿಷಿಯನ್ ಒಬ್ಬರು ವಿಲನ್ನು, ಹೇಗೆ ಅನ್ನಿಸ್ತಾ ಇದೆ ಸರ್ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡಿರೋದು? ಯಾವಾಗ ಅಕ್ಕಪಕ್ಕದಲ್ಲೇ ಇರ್ತೇವೆ, ಪಾತ್ರ ಮಾಡುವಾಗ ಮಾತ್ರ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗ್ತೀವಿ ಅಷ್ಟೇ. ಪಾತ್ರಕ್ಕೆ ಇಬ್ಬರು ಬೇಕಾ ಸರ್? ಒಬ್ಬರು ಪೊಲಿಟಿಷಿಯನ್ ಇರ್ತಾ, ಒಬ್ಬರು ಅಪೋಸಿಟ್ ಆಗಿರಲೇಬೇಕಾ ಸರ್? ಅಲ್ಲ, ಜಗತ್ತು ನಡೆಯೋದೇ ಹಾಗೆ, ಒಂದು ಒಳ್ಳೇದಿದ್ದರೆ ಒಂದು ಕೆಡಕು, ಎರಡೂ ಇದ್ರೇ ಸಮಾಜ ಹೇಗೆ ನಡೀತಿದೆ ಅಂತ ಗೊತ್ತಾಗೋಕ್ಕೆ ಸಾಧ್ಯ. ಎಸ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಾರೆ ಒಬ್ಬರು ಪೊಲಿಟಿಷಿಯನ್ ಅಂತ ಹೇಳೋಕ್ಕೂ ಅವ್ರದ್ದೇ ಆದಂಥ ಗತ್ತು ಗಮ್ಮತ್ತು ಇರುತ್ತೆ. ಸೊ ಹೇಗಿತ್ತು ಅಂತ? ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನನಗೊಂದು ವಿಶೇಷವಾದ ಪಾತ್ರ ಇದರಲ್ಲಿ. ಒಬ್ಬ ರಾಜಕಾರಣಿಯಾಗಿ ನನಗೊಂಥರ ಹೊಸ ಥರದ ಪಾತ್ರ, ವಿಶಿಷ್ಟವಾಗಿದೆ. ಅದನ್ನು ಯಾವ ಥರದ ಪಾತ್ರ ಅಂತ ನೋಡಬೇಕು ಅಂದರೆ ನೀವು ತೆರೆ ಮೇಲೆ ನೋಡಿದ್ರೇ ಭಾಳ ಒಳ್ಳೆಯದು. ಯಾಕೆಂದರೆ ನನ್ನ ಶಿಷ್ಯ ರಘುರಾಜನಂದ ರಂಗಭೂಮಿಯ ಮೂಲಕ ಇವತ್ತು ಬೆಳ್ಳಿ ತೆರೆಗೆ ಬಂದಿದ್ದಾನೆ. ಅವನು ನನಗೆ ಕೊಟ್ಟಿರೋ ಗುರುದಕ್ಷಿಣೆ ಅಂತ ನಾನು ಹೇಳ್ತೀನಿ. ಅದು ಗೊತ್ತಿಲ್ಲ, ಡೈರೆಕ್ಟ್ರು ಮತ್ತು ಅವರಿಬ್ಬರೂ ಸೇರಿ ಒಂದು ದಿವಸ ಕರೆದ್ರು, ಓದ ಕೂಡಲೇ ಈ ಪಾತ್ರಕ್ಕೆ ನೀವು ಅಂತಂದರು. ಹೇಗೆ ನಾ ಆ ಪಾತ್ರಕ್ಕೆ ಸೂಟ್ ಅಂತ ನನಗೂ ಗೊತ್ತಿಲ್ಲ, ಬಹುಶಃ ನೀವು ನೋಡಿ ಹೇಳ್ತೀರನೋ ಕಾಯ್ತಾ ಇದ್ದೀನಿ. ಸರ್, ನಾನು ರಿಲೀಸ್ ಆದಮೇಲೆ ಹೇಳ್ತೀನಿ ಸರ್.